ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ನೆಲದಲ್ಲಿ ಮತ್ತೊಮ್ಮೆ ಅಬ್ಬರಿಸಿದ ಕನ್ನಡಿಗ, ಬ್ಯಾಕ್ ಟು ಬ್ಯಾಕ್ ಶತಕ, ಹೊಸ ವಿಶ್ವ ದಾಖಲೆ ನಿರ್ಮಿಸಿದ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರೆ, ಹೇಗಿತ್ತು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದೇವದತ್ ಪಡಿಕ್ಕಲ್ ಅವರ ಶತಕದ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಕನ್ನಡಿಗ ದೇವದತ್ ಪಡಿಕ್ಕಲ್ ಭರ್ಜರಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಎರಡನೇ ಶತಕ ಕೂಡ ದಾಖಲಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಕೊಲಂಬೋದ ಸಿಂಹಾಳಿಸ್ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ನಮ್ಮ ಭಾರತದ ಎಡಗೈ ಬ್ಯಾಟರ್ ಪಡಿಕ್ಕಲ್ ಅವರು ಎರಡನೇ ಟೆಸ್ಟ್ ಪಂದ್ಯದ ಮೊದಲನೇ ಇನ್ನಿಂಗ್ಸ್ ನ ಭರ್ಜರಿ ಶತಕ ಸಿಡಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಶತಕಗಳ ಐತಿಹಾಸಿಕ ಸಾಧನೆ ಆದ್ರೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಪಡಿಕ್ಕಲ್ ಇದಕ್ಕೂ ಮುನ್ನ ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ ನಲ್ಲಿ ಪಡಿಕ್ಕಲ್ ಅವರು 167 ರನ್ಗಳ ದೊಡ್ಡ ಇನ್ನಿಂಗ್ಸ್ ಆಡಿದ್ದರು. ಈಗ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಶತಕ ಬಾರಿಸುವ ಮೂಲಕ ಸರಣಿಯಲ್ಲಿ ಸತತ ಎರಡನೇ ಶತಕ ದಾಖಲಿಸಿದ್ದಾರೆ. ಇನ್ನು ಅಪರೂಪ ದಾಖಲೆ ಮಾಡಿದ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರೆ, ಭಾರತದ ಪರ ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ ಕೇವಲ ಎರಡನೇ ಎಡಗೈ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಡಿಕ್ಕಲ್ ಪಾತ್ರರಾಗಿದ್ದಾರೆ. 193 ಬಾಲ್ಗಳನ್ನಾಡಿದ ಪಡಿಕ್ಕಲ್ 12 ಫೋರ್ ಸಹಿತ 117 ರನ್ ಗಳಿಸಿ ಕೇಶರ ನುವಂತ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ ಪಡಿಕ್ಕಲ್ ನಾಯಕ ಗಿಲ್ ಅವರೊಂದಿಗೆ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು. 3ನೇ ವಿಕೆಟ್ಗೆ 120 ರನ್ಗಳ ಮಹತ್ವದ ಜೊತೆ ಆಟದ ಮೂಲಕ ಭಾರತದ ಬೃಹತ್ ಮೊತ್ತಕ್ಕೆ ಹೆಜ್ಜೆ ಇಡಲು ನೆರವಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಸತತ 2 ಶತಕ ಸಿಡಿಸಿದ ಪಡಿಕ್ಕಲ್ ಅವರು ಶ್ರೀಲಂಕಾದ ವಿರುದ್ಧ ಅವರದ್ದೇ ನೆಲದಲ್ಲಿ ಒಂದೇ ಸರಣಿಯಲ್ಲಿ ಒಂದಕ್ಕಿಂತ ಹೆಚ್ಚು ಶತಕ ಸಿಡಿಸಿದವರ ಪಟ್ಟಿಯಲ್ಲಿ ದಿಗ್ಗಜರ ದಾಖಲೆಯನ್ನಾದರೆ ಸರಿದೂಗಿಸಿದರು. ವಿನೋದ್ ಕಂಬ್ಳೆ, ಮೊಹಮ್ಮದ್ ಅಜರುದ್ದೀನ್, ವೀರೇಂದ್ರ ಸೆಹ್ವಾಗ್, ಶಿಖರ್ ಧವನ್ ಹಾಗೂ ಚೇತೇಶ್ವರ್ ಪೂಜಾರ ಈ ಸಿಂಹರ ನೆಲದಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದರು. ಇದೀಗ ದೇವದತ್ ಪಡಿಕ್ಕಲ್ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಶ್ರೀಲಂಕಾದ ನೆಲದಲ್ಲಿ 5 ಶತಕ ಸಿಡಿಸಿರುವ ಸಚಿನ್ ತೆಂಡೂಲ್ಕರ್ ಗರಿಷ್ಠ ಶತಕ ಗಳಿಸಿದ ದಾಖಲೆ ಆದ್ರೆ ಹೊಂದಿದ್ದಾರೆ. ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಕ್ಕಿದ್ದಾರೆ. ಇನ್ನು ಈಗಾಗಲೇ ಗರಿಷ್ಠ ಶತಕಗಳ ಪಟ್ಟಿಯಲ್ಲಿ ದೇವದತ್ ಪಡಿಕ್ಕಲ್ ಅವರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರಹಾನೆ, ವಿನೋದ್ ಕಂಬ್ಳೆ ಅಂತಹ ದಿಗ್ಗಜರನ್ನೇ ಹಿಂದಿಕ್ಕಿದ್ದಾರೆ. ಇನ್ನು ಗಾಲೆಯಲ್ಲಿ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ದೇವದತ್ ಪಡಿಕ್ಕಲ್ ಅವರ ಅದ್ಭುತ ಪ್ರದರ್ಶನಕ್ಕಾಗಿ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಪಡೆದಿದ್ದರು. ಗಾಯಾಳು ಸಾಯಿ ಸುದರ್ಶನ್ ಅವರ ಬದಲಿ ಆಟಗಾರನಾಗಿ ತಂಡಕ್ಕೆ ಮರಳಿದ ಕನ್ನಡಿಗ ತಮಗೆ ಸಿಕ್ಕ ಸುವರ್ಣ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡು ಟೆಸ್ಟ್ ತಂಡದಲ್ಲಿ ತಮ್ಮ ಸ್ಥಾನವನ್ನಾದ್ರೆ ಕಾಯಂ ಮಾಡಿಕೊಂಡಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್ ಅವರ ಆಟ ಕಂಡಂತ ನಮ್ಮ ಕನ್ನಡಿಗರಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡಿದ್ರು ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರಿಗೆ ಈ 2 ಟೆಸ್ಟ್ ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಅವಕಾಶ ಸಿಗುತ್ತಾ ಇಲ್ವಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು. ಆದ್ರೆ RCB ಅಭಿಮಾನಿಗಳಿಗಂತೂ ಫುಲ್ ಆದ್ರೆ ಖುಷಿಯಾಗಿದೆ. ಆ ರೇಂಜ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ದೇವದತ್ ಪಡಿಕ್ಕಲ್. ಇನ್ನೊಂದೇನಂತಂದ್ರೆ ದೇವದತ್ ಪಡಿಕ್ಕಲ್ ಅವರು ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದನ್ನ ನೋಡಿದ್ರೆ ದೇವದತ್ ಪಡಿಕ್ಕಲ್ ಅವರು ಇನ್ನು ಕೆಲವು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಿಂದನೇ ದೂರ ಸರಿಯುವ ಹಾಗೆ ಕಾಣ್ತಾ ಇಲ್ಲ. ಇನ್ನು ದೇವದತ್ ಪಡಿಕ್ಕಲ್ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.